ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಫ್ರೈಡೇ ಈವ್ನಿಂಗ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೈಡೇ ಟು ನೈಟ್ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗಿದೆ. ಸೊ 5:30ಗೆ ನಾನು ಈಗ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇವಾಗ ನಾನು ಕಾಫಿ ಕುಡಿಬೇಕು. ಸೊ ಕಾಫಿ ಟೈಮು. ಸೊ ಇಬ್ಬರು ಮಕ್ಕಳು ಮಲ್ಕೊಂಡಿದ್ದಾರೆ, ಲಾವಿಶ್ ಮತ್ತು ಲಿಖಿತ ಇಬ್ಬರು ಮಲ್ಕೊಂಡಿದ್ದಾರೆ. ಇವತ್ತು ಲೇಟಾಗೆ ಮಲ್ಕೊಂಡಿದ್ದು. ಸೊ ಆಲ್ಮೋಸ್ಟ್ 2:30ಗೇನೋ ಮಲಗಿದ್ದವರು, ಇನ್ನೇನು ಎದ್ದೋಳೋ ಟೈಮು ಆಯಿತು. ಸೊ ಅಷ್ಟರೊಳಗಡೆ ನಾನು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಯಿತು, ಎಲ್ಲ ಕಸ ಗುಡಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇವಾಗ ನಾನು ಟೀ ಮಾಡ್ಕೊಂಡು ಕುಡಿಬೇಕು. ಸೊ ಟೀ ಮಾಡಿದ್ಮೇಲೆ ಮಕ್ಳಿಗೂ ಹಾಲು ಕಾಯಿಸ್ಬಿಟ್ಟು ನಾನು ದೀಪನ ಹಚ್ಬೇಕು. ಸೊ ಇವಾಗ ಫ್ರೈಡೇ ಆಗಿರೋದ್ರಿಂದ ಸಂಜೆ ದೀಪ ಹಚ್ಬೇಕಲ್ವಾ. ಸೊ ಅದಕ್ಕೇ ಹಾಗೆ ನಿಮ್ಮ ಜೊತೆ ಮಾತಾಡಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಫೈನಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕೂಡಲೇ ಎಲ್ಲ ವೀಡಿಯೋಸ್ ನೋಡ್ಬೋದು. ಸೊ ನೈಟಿಗೆ ಡಿನ್ನರ್ ಬಂದುಬಿಟ್ಟು ನಾನು ಚಪಾತಿ ಮತ್ತು ಸೋಯಾಬೀನ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ತುಂಬ ಸರಿ ಮಾಡಿದ್ದೀನಿ. ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ಚಪಾತಿಗೆ ತುಂಬ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಟ್ ಅದನ್ನು ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೋಯಾಬೀನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗೆ ಬೇಗನೆ ಮಾಡಬಹುದು. ಸೊ ಯಾರಿಗೆ ಮಟನ್ನು, ಚಿಕನ್ನು ಈ ಥರ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ, ಸೊ ಆ ಟೈಮಲ್ಲಿ ನಿಮಗೆ ತಿನ್ನೋದಕ್ಕಾಗಲ್ಲ. ಈಗ ಪೂಜೆ ಅದು ಇದು ಎಲ್ಲ ಇದ್ದಾಗ ನಾವು ನಾನ್ ವೆಜ್ ಸ್ಕಿಪ್ ಮಾಡಿರ್ತೀವಿ. ಸೊ ಆ ಟೈಮಲ್ಲಿ ನೀವು ಆರಾಮ್ಸಾಗಿ ಈ ರೀತಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಆಯ್ತಾ ನಿದ್ದೆ? ಲಾವಿಶ್ದು ಆಯ್ತು ನಿದ್ದೆ. ಹಾಯ್ ಮಾಡು. ಹಾಯ್. ನನ್ನ ಮಗನಿಗೆ ಫಸ್ಟ್ ಹಾಲು ಕೊಟ್ಬಿಡ್ಬೇಕು. ಆಮೇಲೆ ಹಾಯ್ ಮಾಡೋದು ಅಲ್ವೇನಾ? ಹಾಯ್ ಮಾಡಿಬಿಡು. ಹಾಯ್ ಮಾಡು, ಕೊಡ್ತೀನಲ್ಲ. ಹಾಯ್ ಮಾಡೋದಕ್ಕೆ ಹಾಯ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ಗುಡ್ ಈವ್ನಿಂಗ್ ಮಾಡು. ಗುಡ್ ಈವ್ನಿಂಗ್. ಸೊ ಅವ್ನು ಫಸ್ಟಿಗೆ ಹಾಲು ಕೊಟ್ಬಿಟ್ರೆ ಆಮೇಲೆ ಸಮಾಧಾನ ಆಗೋದು ಅಲ್ವೇನಾ? ಅಲ್ಬೇಕಾ? ಕೊಡ್ತೀನಿ. ತಗೊಡಿ. ಆಯ್ತು ಹಿಡಿ. ಟೀ ರೆಡಿ ಆಯಿತು. ಟೀ ಕುಡಿಬೇಕು ಈಗ. ನನ್ನ ಮಗ ಬಿಡ್ತಾ ಇಲ್ಲ ನೋಡಿ, ಅವ್ನು ಮಾತ್ರ ಹಾಲು ಕುಡಿದ್ಬಿಟ್ಟ. ಮಮ್ಮಿಗೆ ಲಾಲ ಕುಡಿಯೋದು ಬೇಡ ಅಮ್ಮ. ಮಮ್ಮ ಲಾಲ ಕುಡಿಯೋದು ಬೇಡ. ಮಮ್ಮ ಲಾಲ ಕುಡಿಬೇಡ. ನೀನು ಕುಡಿದ್ಬಿಟ್ಟು ಆರಾಮಾಗೆ ಹೀಗೆ ಎತ್ಕೊ ಅಂತೆ ನೀನು. ನಿಮ್ಮ ಬ್ಯಾಡ್ ಬಾಯ್. ಮಮ್ಮ ಲಾಲ ಕುಡಿಬೇಕು. ಇವಾಗ ಮಲಗಿದ್ದಾನೆ. ಇನ್ನೊಂದು ಸ್ವಲ್ಪ ಎತ್ಕೊಬೇಕು, ಆಮೇಲೆ ಸರಿ ಹೋಗ್ತಾನೆ ಅಲ್ವೇನಾ? ತುಂಬಾ ತುಂಟಾಗ್ಬಿಟ್ಟಿದ್ದಾನೆ ಲಾವಿಶ್ ಮಾತ್ರ. ಎಲ್ಲಾರ್ಗು ಹೊಡಿಯೋದು, ಗಿಂಟೋದು ಅಲ್ವೇನಾ? ಹೊಡಿದ್ಯಾ? ನಿನ್ನ ಹತ್ರ ಮಾತಾಡ್ಬೇಡ. ಹಾಯ್ ಮಾಡ್ದ್ಯಾ ನೀನು? ಹಾಯ್ ಮಾಡ್ದ್ಯಾ? ಬೇಡ ನನಗೆ, ಬೇಡ ನೀನು. ಏನಾಯ್ತು? ಲಿಕ್ಕಿನ ಬಿಸೋಗು. ಲೈಟ್ ಹಾಕಣ. ಹೋಗು ಅಕ್ಕನ ಬಿಸೋಗು. ಲೈಟ್ ಹಾಕಣ. ಎದೋಳು ಅಕ್ಕನ. ಹೋಗು ಎದೋಳು ಹೋಗು. ಏನಾಯ್ತು ನಿನಗೆ? ಆಟ ಆಡೋದಲ್ಲ ನೀನು? ಲಾಲ ಕುಡ್ದೆ ಅಲ್ಲ ನೀನು? ಆಟ ಆಡಲ್ಲ ನೀನು? ಗುಡ್ ಬಾಯ್ ತಾನೆ? ಗುಡ್ ಬಾಯ್ ಅಲ್ಲ ನೀನು? ಅಲ್ಲಿ ಪಪ್ಪ ಬತ್ತ ನೋಡು. ಪಪ್ಪ ಬತ್ತ ನೋಡು. ಪಪ್ಪ ಬತ್ತ ಹೋಗು ನೋಡು.
ಸೊ ಮೇಡಮ್ ಇವಾಗಿದ್ರು ಹಾಲು ಕುಡಿತಾ ಇದ್ದಾರೆ. ಈ ಮೇಡಮ್ ಹಾಲು ಕುಡಿಯೋದು 1 ಗಂಟೆ ಬೇಕು, 1 ಅವರ್ ಆದರೂ ಮಾಡ್ತಾರೆ. ಅರ್ಧ ಗಂಟೆ ಇಲ್ಲ 1 ಅವರ್ ಬೇಕು ಮಿನಿಮಮ್. ಏಕೆ ಹಾಯ್ ಹಾಯ್ ಮಾಡಲ್ವ ನೀನು? ಚಿಕ್ಕಿ ಇಲ್ಲಿ ನೋಡಿಲ್ಲಿ ಶಿನಾ ಚಿಕ್ಕಿ. ಇವಾಗ ಹಾಯ್ ಮಾಡ್ತೀಯಾ? ಹಾಲು ಕುಡ್ದಾಯ್ತು, ಈಗ ಹಾಯ್ ಮಾಡ್ತಾನಂತೆ. ಹಾಯ್ ಮಾಡು. ಹಾಯ್ ತಾತ. ತಾತ ನಮ್ಮ ತಾತ. ಏನು ಏನದು ಏನು? ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಹಾಯ್ ಹಾಯ್. ಬರೀ ನಿನ್ ಕಿತಾಪತಿ ಮಾಡೋದೇನೆ ಅಲ್ವೇನಾ? ನಾನು ದೀಪ ಹಚ್ಬೇಕೀಗ, ನೀನು ಆಟ ಆಡಬೇಕು. ಅಜ್ಜಿ ಮನೆಗೆ ಹೋಗೋಣವಾ ಅಪ್ಪ ಬಂದಮೇಲೆ? ನಡ್ಕೊಂಡಿ ಪಪ್ಪ ಬರುತ್ತಲ್ಲ, ಪಪ್ಪ ಜೊತೆ ಗಾಡೀಲಿ ಹೋಗು. ಸರಿ ಆಯಿತು, ಬೇಗ ಹಾಲು ಕುಡಿ, ಹೋಗೋಣ. ಬೇಗ ಕುಡಿ, ನಾನು ದೀಪ ಹಚ್ಬಿಡ್ತೀನಿ ಆಯಿತಾ? ಆಮೇಲೆ ಹೋಗೋಣ. ನೋಡೋಣ ಎಷ್ಟು ಫಾಸ್ಟಾಗಿ ಕುಡಿತೆ. ಹೋಗಿ ಬಂಟಿ ಇಡಿ ಇಡಿ ಕೇಳ. ನಾನು ದೀಪ ಹಚ್ಬೇಕು ಇಲ್ಲಿ. ನಾವು ಅದೇ ಕೊಡ್ತೀನಿ ನೋಡು. ಇಲ್ಲಿಯೋ ಇಲ್ಲಿಯಲ್ಲ ನೀನು. ಸೊ ನನ್ನ ಹಸ್ಬೆಂಡು ಕಡಲೆಕಾಯಿ ತಂದಿದ್ರು. ನನ್ನ ಮಗಳಿಗೆ ತುಂಬಾ ಇಷ್ಟ ಲಿಖಿತಂಗೆ. ಯಾವಾಗಲೂ ಅಷ್ಟೇ, ಕೆಲವೊಂದು ಟೈಮಲ್ಲಿ ಸೀಸನ್ ಇದ್ದಾಗ ತರ್ತಾನೆ ಇರ್ತೀವಿ. ಹಸಿ ಕಡಲೆಕಾಯಿ ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಸೊ ಮೈ ಬರುತ್ತೆ ಅಂತ ಹೇಳ್ತಾರೆ. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಸಿ ಕಡಲೆಕಾಯಿ ತಿಂದರೆ ಅಂತ ತುಂಬ ಸರಿ ನಾವು ಹಾಸ್ಪಿಟ್ಲಿಗೆ ಹೋದಾಗೆಲ್ಲ ಹೇಳ್ತಾನೆ ಇದ್ರು ಅದನ್ನು ಕೊಡಿ ಅಂತ. ಸೊ ಇನ್ನೂ 2-3 ಜನ ಹೇಳಿದ್ರು ಈ ಥರ ಹಸಿ ಕಡಲೆಕಾಯಿ ತಿನ್ನಿಸಿ ಮಗಳಿಗೆ ಅಂತ ಹೇಳಿ. ಸೊ ಅವಾಗಿಂದನೂ ಕೆಲವೊಂದು ಟೈಮಲ್ಲಿ ನನ್ನ ಹಸ್ಬೆಂಡು ತರ್ತಾರೆ. ಸೊ ಕಡಲೆಕಾಯಿ ಸಿಕ್ತಾಗೆಲ್ಲ ತರ್ತಾರೆ. ಆವಾಗ ನಾನು ಮಗಳಿಗೆ ಈ ಥರ ಎಲ್ಲ ಬಿಡಿಸಿ ಹಸಿ ಕಡಲೆಕಾಯಿನೂ ಕೊಡ್ತೀನಿ, ಸ್ವಲ್ಪ ಬೇಯಿಸಿ ಇರೋದನ್ನು ಕೊಡ್ತೀನಿ. ಯಾಕೆ ಅಂತ ಅಂದರೆ ಹಸಿ ಕಡಲೆಕಾಯಿ ಜಾಸ್ತಿ ತಿಂದ್ರೂ ಕೆಮ್ಮು ಬರೋದು ಈ ಥರ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ನಾನು ಅದಕ್ಕೆ ಆದಷ್ಟು ಸ್ವಲ್ಪ ಬೇಯಿಸ್ತೀನಿ, ಇನ್ನೂ ಸ್ವಲ್ಪ ಹಾಗೆ ಹಸಿದು ಹಾಗೆ ಇಟ್ಬಿಟ್ಟು ಅದನ್ನೆಲ್ಲ ಇನ್ನೊಂದ್ಸರಿ ತಿನ್ನೋನಾಗ ವಾಶ್ ಮಾಡಿ ಬಿಡಿಸಿ ಕೊಡ್ತೀನಿ. ಇವಾಗ ನಾನು ಸ್ವಲ್ಪ ಮಣ್ಣೆಲ್ಲ ಹೊರಗೆ ಬರಲಿ ಅಂದರೆ ಎಲ್ಲ ಸ್ವಲ್ಪ ಬಿಡ್ಕೊಳ್ಳಿ ಅಂತ ಹೇಳಿ ನೆನೆಸ್ತಾ ಇದ್ದೀನಿ. ಇದನ್ನು 3-4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಬೇಕು, ಇಲ್ಲಾಂದರೆ ಮಣ್ಣೆಲ್ಲ ಹಾಗಾಗೆ ಇರುತ್ತೆ. ಸೊ ಇದನ್ನು ನಾನು ನೆನೆಸ್ಬಿಟ್ರೆ ಎಲ್ಲ ಮಣ್ಣೆಲ್ಲ ಚೆನ್ನಾಗಿ ಬಿಡ್ಕೊಂಡ್ಬಿಡುತ್ತೆ. ಸೊ ಇದನ್ನು ನೆನೆಸೋಷ್ಟರೊಳಗಡೆ ನಾನು ದೀಪನ ಹಚ್ಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಬೇಯಿಸ್ಬಿಟ್ಟು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಸೊ ಸಂಕ್ರಾಂತಿ ಸೀಸನ್ನಲ್ಲಿ ತುಂಬ ರೇಟ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ನಾವು ತಗೊಂಡು ತಿನ್ಬೋದಲ್ವ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಸಿಕ್ತಾಗೆಲ್ಲ ತರ್ತಾನೆ ಇರ್ತಾರೆ. ಸೊ ನಾವು ತಿಂದು ಎಂಜಾಯ್ ಮಾಡ್ತೀವಿ. ಸೊ ಇವಾಗ ನಾನು ಬೇಗ ದೀಪನ ಹಚ್ಬಿಡ್ತೀನಿ. ಸೊ ನಾನು ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ, ಯಾಕೆಂತಂದರೆ ಟಿಫನ್ ಮಾಡಬೇಕು, ಎಲ್ಲ ಕೆಲಸನೂ ಮಾಡಬೇಕು. ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಪೂಜೆ ಮಾಡೋದು ಇನ್ನೂ ಲೇಟ್ ಆಗುತ್ತೆ. ಟೈಮ್ ಕರೆಕ್ಟಾಗಿ ನಾವು ಪೂಜೆ ಮಾಡಬೇಕಲ್ವ. ನಮ್ಮ ಇಷ್ಟ ಬಂದ ಟೈಮಲ್ಲಿ ನಾವು ಪೂಜೆ ಮಾಡೋದು ಅದು ಯಾವುದು ಒಳ್ಳೆಯದಲ್ಲ. ಸೊ ಟೈಮ್ ಕರೆಕ್ಟಾಗಿ ನಾವು ಪೂಜೆ ಮಾಡಬೇಕು. ಅದಕ್ಕೆ ನನ್ನ ಹಸ್ಬೆಂಡ್ ಎಲ್ಲ ನಾನು ರೆಡಿ ಮಾಡಿ ಕೊಟ್ಬಿಡ್ತೀನಿ. ಸೊ ಕಸ ಗುಡಿಸಿ ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರೆ ಸೊ ಅವರು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಸೊ ನಾನು ಸಂಜೆ ಟೈಮಲ್ಲಿ ದೀಪನ ಹಚ್ತೀನಿ. ಸೊ ಯಾವಾಗಲೂ ಅಷ್ಟೇ, ತುಂಬ ಜನ ಅಂದ್ಕೊಳ್ಬೋದು ಬಟ್ ಯಾವಾಗಲೂ ನನ್ನ ಹಸ್ಬೆಂಡೇ ಪೂಜೆ ಮಾಡ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಬಟ್ ಈ ಥರ ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟನೇ. ಎಲ್ಲ ಮಕ್ಳಿಗೂ ಸ್ನಾನ ಮಾಡಿಸಿ ಮನೆಯಲ್ಲಿ ಕಸ ಗುಡಿಸಿ ಒರೆಸಿ ಟಿಫನೆಲ್ಲ ಮಾಡಿ ಸೊ ಇದೇ ಆಗೋಗಿರುತ್ತೆ. ಸೊ ಅದರಲ್ಲಿ ನಾನು ಪೂಜೆ ಮಾಡ್ತೀನಿ ಅಂದರೆ ಇನ್ನೂ ಲೇಟ್ ಆಗೋಗುತ್ತೆ. ಸೊ ಕರೆಕ್ಟ್ ಟೈಮ್ಗೆ ನಾವು ಪೂಜೆ ಮಾಡಬೇಕಲ್ವ. ಸೊ ಇಬ್ಬರು ಸೇರಿಕೊಂಡು ನಾವು ಒಟ್ಟಿಗೆ ಎಲ್ಲನೂ ಮಾಡ್ಕೊಳ್ತೀವಿ. ಸೊ ನನ್ನ ಮಗಳು ಕುಂಕುಮ ಇಟ್ಕೊಳ್ತಾ ಇದ್ದಾಳೆ, ಅದೇನು ತುಂಬಾ ಇಷ್ಟ. ನಾವೆಲ್ಲ ಹಾಕ್ಕೊಳ್ತೀವಲ್ಲ ಅದನ್ನು ನೋಡಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಯಾವಾಗಲೂ ಹೀಗೇನೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೆ ಮನೆಗೆ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು. ಸೊ ನನ್ನ ಮಗಂಗೆ ಇಡಕ್ಕೆ ಹೋಗ್ತಾ ಇದ್ದಾಳೆ. ಇವ್ರು ತುಂಟಾಟ ನೋಡ್ತಾ ಇದ್ದಾರೆ. ನನಗೊಂಥರ ಕೆಲವೊಂದು ಟೈಮಲ್ಲಿ ಅಷ್ಟೇ ಬೇಜಾರು ಮಾಡ್ತಾರೆ, ಕೆಲವೊಂದು ಟೈಮಲ್ಲಿ ಒಂದು ಒದೆ ಕೊಟ್ಟಾಗ ಬೇಜಾರಾಗ್ಬಿಡುತ್ತೆ, ಯಾಕಪ್ಪ ಹೊಡೆದೆ ಅಂತ. ತುಂಬಾ ಹಠ ಮಾಡೋದು ಜಾಸ್ತಿ. ಮಕ್ಕಳು ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಇದ್ದಿದ್ದೆ ಕಾಮನ್ನು. ಸೊ ಇವಾಗ ನಾನು ದೀಪ ಎಲ್ಲ ಹಚ್ಚಿದ್ದಾಯಿತು. ಸೊ ಇವಾಗ ಕಡಲೆಕಾಯಿ ನೆನೆ ಹಾಕಿದ್ದೆಲ್ಲ ನೋಡಿ ಮಣ್ಣೆಲ್ಲ ಎಷ್ಟು ಬಿಡ್ಕೊಂಡಿದೆ ಅಂತ. ಇವಾಗ ನೀವು ಮಿನಿಮಮ್ ಆದರೂ ಇದೊಂದು ಅರ್ಧ ಗಂಟೆನಾದ್ರು ಚೆನ್ನಾಗಿ ನೆನೆಸ್ಬೇಕು. ಅರ್ಧ ಗಂಟೆಗಿಂತ 1 ಅವರ್ ಇಟ್ಟರೂ ಇನ್ನೂ ಚೆನ್ನಾಗೆಲ್ಲ ಮಣ್ಣೆಲ್ಲ ಬಿಡ್ಕೊಳ್ಳುತ್ತೆ. ಸೊ ಇವಾಗೆಲ್ಲ ನಾನು ಒಂದು ಜಾಲ್ರಿಗೆ ಹಾಕ್ಬಿಟ್ಟು ಇದು ಮಾಡ್ತೀನಿ. ನೋಡಿ ಕೆಳಗಡೆ ಎಷ್ಟು ಮಣ್ಣಿದೆ ಅಂತ. ಜಾಲ್ರಿಗೆ ಹಾಕ್ಬಿಟ್ರೆ ಮಣ್ಣು ಸಮೇತ ನೀಟಾಗೆ ಹೋಗುತ್ತೆ.
ನೀರೆಲ್ಲ ಚೆನ್ನಾಗಿ ಸೋರ್ಕೊಳ್ಳುತ್ತೆ. ಯಾಕೆಂದರೆ ನಾವು ಡೈರೆಕ್ಟ್ ಹಾಗೆ ಹಾಕ್ಬಿಟ್ರೆ ಕೆಲವೊಂದು ಕಡೆ ಎಲ್ಲ ಮಣ್ಣು ಹಾಗೆ ಕೂತಿರುತ್ತಲ್ವ, ಅದಕ್ಕೆ ಜಾಲರಿಗೆ ಈ ಥರ ಹಾಕ್ಬಿಟ್ಟು ನಾವು ಎಲ್ಲ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಮಣ್ಣೆಲ್ಲ ಚೆನ್ನಾಗಿ ಬಿಡ್ಕೊಳ್ಳುತ್ತೆ. ಸೊ ಕಂಪ್ಲೀಟ್ ಮಣ್ಣು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಕರೆಗಳು ಹಾಗೆ ಕೂತಿರುತ್ತೆ, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನಾವು ಚೆನ್ನಾಗಿ ವಾಶ್ ಮಾಡಬೇಕು ಮಣ್ಣೆಲ್ಲ ಹೋಗೋ ಥರ. ಸುಮ್ಮನೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನಾನು ಯಾವ ರೀತಿ ಕಡಲೆಕಾಯಿನ ತೊಳೆದುಬಿಟ್ಟು ಬೇಯಿಸ್ತೀನಿ ಅಂತ. ಇದೆಲ್ಲರ ಮನೆಯಲ್ಲೂ ಮಾಡೋದೇನೆ, ಬಟ್ ನಾನು ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ವ್ಲಾಗಲ್ಲಿ. ಇದು ಕಡಲೆಕಾಯಿ ನಾನು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ದಪ್ಪುಪ್ಪು ಹಾಕ್ಬಿಟ್ಟು ಆ ಕಡಲೆಕಾಯಿ ಮುಳುಗಷ್ಟು ಸ್ವಲ್ಪ ನೀರು ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನು ನಾನು 2 ವಿಷಲ್ನ ಕೂಗಿಸ್ಕೊಳ್ತೀನಿ. 2 ವಿಷಲ್ನ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಬೇಯಿಸ್ಬಿಡಿ, ಸ್ವಲ್ಪನೇ ಬೇಯಿಸಿದ್ರೆ ಆಯಿತು. 2 ವಿಷಲ್ ಕೂಗಿದ್ರೆ ಸಾಕಾಗುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಹಿಂದಿನ ವೀಡಿಯೋದಲ್ಲಿ, ಫ್ರಾಕ್ನ ಮಾಡ್ತಾಯಿದ್ದೀನಿ, ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಅಂತ. ಸೊ ಫೈನಲಿ ಆಯಿತು ನೋಡಿ, ಈ ಗೊಂಬೆಗೆ ರೆಡಿ ಆಯಿತು ಫ್ರಾಕು. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮ ಮಗಳು ಆಸೆಯನ್ನು ಫೈನಲಿ ಪೂರೈಸ್ಕೊಟ್ಟೆ. ಯಾಕೆ ಅಂದರೆ ಇದೊಂಥರ ಅವ್ರ ಮಕ್ಕಳಿಗೆ ಈ ಥರ ಫ್ರಾಕ್ ಮಾಡ್ಕೊಡೋದು, ಗೊಂಬೆಗೆ ಹಾಕೋದು, ಅವ್ರಿಗೆ ರೆಡಿ ಮಾಡೋದು ಅವ್ರಿಗೆ ಕ್ರೇಜಿ ಆಗುತ್ತೆ. ಫಿನಿಶ್ ಆಗಿದೆ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ಆಗ್ತಾ ಇದೆ. ಸೊ ಇನ್ನೂ ಪೆಂಡಿಂಗ್ ಇತ್ತು ಅಂತ ಹೇಳಿ. ಸೊ ಓವರಾಲ್ ಕಂಪ್ಲೀಟ್ ಆಗಿದೆ. ಸೊ ನಮ್ಮ ಲಿಕ್ಕಿ ನೋಡಿದ ತಕ್ಷಣ ಫುಲ್ ಖುಷಿ ಪಟ್ಬಿಟ್ಲು. ತೋರಿಸ್ತೀನಿ, ಇದು ಅವಳಿಗೋಸ್ಕರನೇ ಮಾಡಿಕೊಟ್ಟಿದ್ದು. ತುಂಬ ದಿನದಿಂದ ಕೇಳ್ತಾನೆ ಇದ್ಲು. ಸೊ ಅವಳ ಆಸೆನ ಇವತ್ತಿಗೆ ಪೂರೈಸ್ಕೊಟ್ಟೆ. ತುಂಬ ದಿನದಿಂದ ಕೇಳ್ತಿದ್ಲು, ಹಾಕಿ ಮಮ್ಮಿ ನಾನು ಗೊಂಬೆ ಜೊತೆ ಆಟಾಡಬೇಕು, ಸೊ ನನಗೆ ಅದಕ್ಕೆ ಬಟ್ಟೆ ಎಲ್ಲ ಹೊಲ್ಕೊಡಿ ಅಂತ. ಸೊ ಫೈನಲಿ ನಾನು ಮಾಡಿಕೊಟ್ಟೆ, ತುಂಬ ದಿನದಿಂದ ಕೇಳ್ತಾ ಇಲ್ಲಲ್ಲ ಅಂತ. ಸೊ ಇದು ಬಂದು ನಾನು ನನಗೆ ಟೈಮ್ ಸಿಕ್ತಂಗೆ ಮಾಡಿದ್ದಲ್ವ. ಸೊ ನಾನು 2 ಡೇಸ್ ತೊಗೊಂಡೆ. ಸೊ ಮಧ್ಯದಲ್ಲಿ 10 ನಿಮಿಷ ಸಿಗಲಿ 5 ನಿಮಿಷ ಸಿಗಲಿ, ಸೊ ಫಿನಿಶ್ ಮಾಡೋಣ ಅಂತೇಳಿ ಓವರಾಲ್ ನಾನು ಫಿನಿಶ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣ್ತಿದೆ ಕಲರ್ ಕಾಂಬಿನೇಷನ್. ಬಟ್ ಈ ಕಲರ್ ಖಾಲಿ ಆಗಿತ್ತು. ಬಟ್ ಇದು ನಾನು ಮಾಡಿದ್ದು ಏನಂದರೆ, ಸೊ ಪೆಂಡಿಂಗ್ ಇತ್ತಲ್ಲ, ನಾನು ಅವಾಗೆಲ್ಲ ಫ್ರಾಕ್ ಅಂತೆ ತೋರಣ ಹಾಕಿದ್ದಲ್ವ. ಸೊ ಅದೆಲ್ಲ ಉಳಿದಿರೋದ್ರಲ್ಲಿ ನಾನು ಫ್ರಾಕ್ನ ಪ್ರಿಪೇರ್ ಮಾಡಿರೋದು, ಚಿನ್ನ ಪ್ರಿಪೇರ್ ಮಾಡಿರೋದು. ಇದು ಸ್ವಲ್ಪ ಶಾರ್ಟೇಜ್ ಆಯಿತು, ಅದಕ್ಕೆ ಸ್ವಲ್ಪ ಇಲ್ಲಿ ಕಾಂಬಿನೇಷನ್ ನಾನು ಬ್ಲ್ಯಾಕ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಬೇರೆ ಥರ ಡಿಫ್ರೆಂಟಾಗಿ ಕೊಡೋಣ ಅಂದ್ಕೊಂಡೆ. ಸೊ ಇದೇ ಲುಕ್ ಆಗಿದೆ ಅಂತ ಹೇಳಿ ಈ ಥರ ಕೊಟ್ಟೆ. ಸೊ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಲಿಕ್ಕಿಗೆ ಇವಾಗ ಕೊಟ್ಟಿದ್ದೀನಿ. ಇಷ್ಟ ಆಯ್ತಮ್ಮ ನಿಂಗೆ? ಚೆನ್ನಾಗಿದ್ಯಾ? ತುಂಬ ದಿನದಿಂದ ಕೇಳ್ತಿದ್ದಲ್ವ ನೀನು ಮಾಡ್ಕೊಡಿ ಅಂತ. ಹಾಂ ಓಕೆ, ಸಮಾಧಾನ ಆಯ್ತಾ? ಫುಲ್ ಹ್ಯಾಪಿನಾ? ಹಾಂ ಆಟಾಡ್ತೀವಿ ಮೇಲೆ ಜೊತೆಲಿ ಪಾಪ ಜೊತೆ. ಅಯ್ಯೋ ಅದೇನು ಗೊಂಬೆ ವಿಷಯ, ಅದಕ್ಕೆ ಬಟ್ಟೆ ಹಾಕ್ಕೊಡ್ಬೇಕು. ಹಾಕ್ಕೊಡಿ. ಫೈನಲಿ ಹಾಕ್ಕೊಟ್ಟಿದ್ದೀನಿ. ಆಟಾಡು ಆಯಿತಾ? ನೀಟಾಗಿ ಇಟ್ಕೋಬೇಕು. ನೋಡೋಣ, ಆದಷ್ಟು ಇನ್ನೊಂದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ಗೊಂಬೆ ಇದೆ ಲೈಕ ಅಂತ, ನೋಡ್ಬೇಕು, ಅದಕ್ಕೂ ಮಾಡಬೇಕು. ಸೊ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ತೀನಿ. ಸೊ ತುಂಬ ಖುಷಿ ಆಯಿತು ನನಗಂತೂ. ಸೊ ನೋಡಿ ಚೆನ್ನಾಗಿ ಬಂದಿದೆ, ಅಂಬ್ರೆಲಾ ಟೈಪ್ ಇದು. ಓಕೆ ಆಟಾಡಿ ಆಯ್ತಾ? I dare you to fix me. I'm crossing the line again, falling on my knees. No stranger to pain, it's never ending, it's only something I can't forget. My heart won't let it rest, but you keep on forgiving. Admit that I'm afraid. If I let go of this pain, am I completely betrayed? There's no air left to breathe. I'm drowning. ಸೊ ಇವಾಗ ನೋಡಿ ಕಡಲೆಕಾಯಿ ನೋಡ್ತಾ ಇರ್ಬೋದು. ಇವಾಗ ನಾವು ಟೇಸ್ಟ್ ಮಾಡ್ತಾ ಇದೀವಿ. ಸೊ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದರು, ಟೀ ಕೊಟ್ಟೆ. I need to fight, I know it's just so hard to let it go. Shine a light I can see. ಇವೆಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತಲ್ವಾ. ಸೊ ಮಕ್ಕಳಿಗೆ ಯಾವ್ದು ಇಷ್ಟ ಅದನ್ನ ನಾವು ತರಬೇಕು. Something I can't forget. My heart won't let it rest, but you keep on forgiving.
ಈಗ ಆಲ್ರೆಡಿ ಎಲ್ಲ ಮೆತ್ತಿದ್ದೀನಿ. ಸೊ ಇವಾಗ ರೆಡಿ ಮಾಡ್ಕೊತಿದ್ದೀನಿ. ಬನ್ನಿ ಹಾಗೆ Admit that I'm afraid if I let go of this rage, am I completely betrayed? ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಬಿಟ್ಬಿಡಿ. Something I can't forget. My heart won't let it rest, but you keep on forgiving. Oh, admit that I'm afraid if I let go of this rage, am I completely? ಬೇಕು. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾನು ಮಾಡ್ತಾನೆ ಇರ್ತೀನಿ. ಒಂದೇ ಥರ ಮಾಡಲ್ಲ, ಒಂದೊಂದು ಸರಿ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ, ಕೆಲವೊಂದು ಟೈಮಲ್ಲಿ ಮಸಾಲೆ ಹಾಕ್ದೇ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೋಡೋಣ, ನಾನು ವ್ಲಾಗ್ಸಲ್ಲಿ ನಾನು ಮಾಡಿದಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೆರೈಟೀಸ್. ನಾನು ಯಾವ್ಯಾವ ಥರ ಸೋಯಾಬೀನಲ್ಲಿ ಗ್ರೇವಿನೆಲ್ಲ ಪ್ರಿಪೇರ್ ಮಾಡ್ತೀನಿ, ಕುರ್ಮಾ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡಾಯಿತು. ಅದಕ್ಕೆ ಸ್ವಲ್ಪ ನುಣ್ಣಗೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇವಾಗ ಒಗ್ಗರಣೆ ಹಾಕೋಣ. ಸೊ ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 3-4 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಎಣ್ಣೆ ಕಾದ್ಮೇಲೆ ಈಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಇದು ಒಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಇದು ನಾನು ಹಾಗೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ಸೊ ನಮ್ಮ ಮನೇಲಿ ಇಷ್ಟ ಆಯಿತು. ಸೊ ಅದಕ್ಕೆ ಇನ್ನೊಂದು ಬಾರಿ ಮಾಡು ಅಂತ ಹೇಳ್ತಾಯಿದ್ರು. ಸೊ ಅದೇ ಏನಾಯಿತು, ರೂಢಿ ಆಯಿತು. ನಾನು ಇದನ್ನು ಫಾಲೋ ಮಾಡ್ತಿದ್ದೆ. ಚಪಾತಿಗೆ ಮಾತ್ರ ಸೂಪರಾಗಿರುತ್ತೆ. ಸೊ ರೊಟ್ಟಿ ಪೂರಿಗಿಂತ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಎಣ್ಣೆಗೆ ಚೆನ್ನಾಗಿ ಅಂದರೆ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫುಲ್ಲು ಮರೂನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಯಾಕೆಂದರೆ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗಬೇಕಲ್ವ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ 4-6 ಹಾಕಿ ಎಣ್ಣೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ರುಬ್ಕೊಂಡಿರುವಂಥ ಟೊಮೆಟೊ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಂದು 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಜಾಸ್ತಿ ಕ್ವಾಂಟಿಟಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಬೋದು. ಸೊ ನಿಮಗೆ ಇನ್ನೂ ಸ್ವಲ್ಪ ಹುಳುಳಿಯಾಗಿ ಚೆನ್ನಾಗಿರಬೇಕು ಅಂತ ಅಂದರೆ ಟೊಮೆಟೊನ ಜಾಸ್ತಿನ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಸ್ಮಾಲ್ ಸೈಜಲ್ಲಿ 2 ಟೊಮೆಟೊನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ, ಟೊಮೆಟೊ ಜ್ಯೂಸು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಸೊ ಇದೊಂಥರ ಡಿಫ್ರೆಂಟಾಗಿರುತ್ತೆ. ನಾವು ಮಸಾಲೆ ಜೊತೆ ಟೊಮೆಟೊ ಹಾಕೋದಕ್ಕೂ ಸಪ್ರೇಟಾಗಿ ರುಬ್ಬಿ ಹಾಕೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕಬೇಕಾಗತ್ತೆ. ಸೊ ನುಣ್ಣಗೆ ರುಬ್ಕೊಬೇಕು. ಸೊ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಿ. ಆರಾಮ್ಸಾಗೆ ನಾವು ಬೆಳಗ್ಗೆ ಟೈಮಲ್ಲಿ ಎಲ್ಲರೂ ಆಫೀಸ್ಗೆ ಹೋಗ್ತಾರೆ, ಕಾಲೇಜ್ಗೆ ಗಡಿ ಬಿಡಿ, ಸ್ಕೂಲ್ಗೆ ಈ ಥರ ಗಡಿ ಬಿಡಿ ಅಂತ ಹೊಂಟೋಗ್ತಾರೆ, ತಿನ್ನೋದಕ್ಕಾಗಲ್ಲ. ಸೊ ಸಂಜೆ ಟೈಮಲ್ಲಿ ನೀವು ಆರಾಮಾಗಿ ಈ ಥರ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ನೆಮ್ಮದಿಯಿಂದ ಕೂತ್ಕೊಂಡು ತಿನ್ಬೋದು. ಬೆಳಗ್ಗೆ ಅರ್ಜೆಂಟಲ್ಲಿ ನಾವು ಏನೂ ತಿನ್ನೋಕ್ಕಾಗಲ್ಲ, ಸ್ಕೂಲ್ ಟೈಮ್ ಆಯಿತು, ಕಾಲೇಜ್ ಟೈಮ್ ಆಯಿತು, ಆಫೀಸ್ ಟೈಮ್ ಆಯಿತು ಅಂತ ಅಂದ್ಕೊಂಡು ಹಿಂಗೆ ಇದಾಗೋಗುತ್ತೆ. ನಾವು ಬಿಸಿ ಬಿಸಿ ತಿನ್ನೋದಕ್ಕೆ ಆಗಲ್ಲ. ಈ ಥರ ಎಲ್ಲ ನೀವು ಒಂದೊಂದು ಟೈಮಲ್ಲಿ ರಾತ್ರಿ ಟೈಮ್ ಮಾಡ್ಕೊತೀನಿ, ಅದೊಂಥರ ಮಜಾನೇ ಬೇರೆ ಆಗಿರುತ್ತೆ. ಇವಾಗ ಇದೊಂದು ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ದಪ್ಪುಪ್ಪನ್ನ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕೆಲವೊಂದು ಮಸಾಲೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಧನಿಯಾ ಪೌಡರು ಮತ್ತು 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದ್ದರೆ ಹಾಕಿ, ಇಲ್ಲಾಂದ್ರೆ ವೈಟ್ ಪೆಪ್ಪರ್ ಪೌಡರ್ ಯಾವುದಿದೆ ಅದನ್ನು ಹಾಕ್ಬೋದು. ನಾನು ವೈಟ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಹಾಕಿಬಿಟ್ಟು ಎಲ್ಲ ಚಿಲ್ಲಿ ಪೌಡರ್, ಖಾರ ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಬ್ಕೊಂಡಿರುವಂಥ ಜಾರಿಗೆನೇ ನಾನು ನೀರು ಹಾಕಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಜಾರಲ್ಲಿ ಕೆಲವೊಂದೆಲ್ಲ ಮಸಾಲೆ ಆಗಿರುತ್ತಲ್ವ, ಅದೆಲ್ಲ ವೇಸ್ಟ್ ಮಾಡಬಾರ್ದು ಅಲ್ವಾ. ಸೊ ಅದಕ್ಕೆ ನೀರು ಹಾಕ್ಕೊಂಡು ನಾನು ಇದಕ್ಕೆ ಬಗಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಕುದಿ ಬರಬೇಕು, ಕುದಿ ಬರೋದಕ್ಕೆ ಬಿಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಕುದಿ ಬರ್ತಾ ಇದೆ ಅಲ್ವಾ.
ಸೊ ಇವಾಗ ನೀವು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ ನೀವು ಸ್ವಲ್ಪ ಮೆಂತಿ ಬರುತ್ತಲ್ಲ, ಡ್ರೈ ಮೆಂತಿ ಅಂತಾರಲ್ಲ, ಸೊ ಅದನ್ನು ಹಾಕಬೇಕಾಗತ್ತೆ. ಮೆಂತಿ ಸೊಪ್ಪು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಪೌಡ್ರ್ ಥರ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿ, ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಸ್ಲೋ ಫ್ಲೇಮ್ ಮಾಡಿಕೊಂಡು ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡು, ಇವಾಗ ಸೋಯಾಬೀನ್ ನೆನೆಸಿದ್ರಲ್ಲ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಿ, ನೀವು ಹಿಂಡ್ಬಿಟ್ಟು ಹಾಕಬೇಕು. ಕಟ್ ಮಾಡಿದ್ರೂ ಚೆನ್ನಾಗಿರುತ್ತೆ. 2 ಭಾಗ ಮಾಡಿಕೊಂಡು ನೀವು ತಿನ್ಬೋದು, ಇಲ್ಲ ಫುಲ್ ಒಂದೇ ಹಾಕಿದ್ರೂ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ನಾನೇನು ಕಟ್ ಮಾಡ್ತಾಯಿಲ್ಲ, ನಾನು ಹಾಗೆ ಡೈರೆಕ್ಟ್ ಹಾಕ್ತಾಯಿದ್ದೆ. ಚೆನ್ನಾಗಿ ಹಿಂಡಬೇಕು, ನೀರೆಲ್ಲ ಒಳಗಡೆ ಇರುತ್ತೆ, ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಬೇಕಾಗತ್ತೆ. ಸೊ ಇದು ಜಾಸ್ತಿ ಹೀಟ್, ಜಾಸ್ತಿ ತಿನ್ನಬಾರ್ದು, ಜಾಸ್ತಿ ಹೆವಿ ಹೀಟ್ ಇದು. ಅಪರೂಪಕ್ಕೊಮ್ಮೆ ನಾವು ಮಾಡ್ಕೊಂಡು ತಿಂದರೆ ಏನೂ ಆಗೋಲ್ಲ. ಸ್ವಲ್ಪ ಹೀಟ್ ಇದು ಜಾಸ್ತಿ, ಹಂಗಂತ ಜಾಸ್ತಿ ಸೋಯಾಬೀನು ತಿನ್ನಬೇಡಿ, ಅದು ಒಂದು ಸ್ವಲ್ಪ ತುಂಬ ಹೀಟ್ ಇದು. ಸೊ ಅದಕ್ಕೆ ನಾನು ಯಾವಾಗಲೂ ಮಾಡಲ್ಲ, ಸಮ್ ಟೈಮ್ ಅಷ್ಟೇ, ತಿನ್ನಬೇಕು ಅಂದಾಗ ಮಾತ್ರ ಮಾಡೋದು. ಈಗ ಸೋಯಾಬೀನ್ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕಲ್ವ, ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು. ಕುಕ್ಕಾಗಿ ಮಧ್ಯದಲ್ಲಿ ತಿರುಗಿಸ್ತಾನೆ ಇರಿ. ಎಲ್ಲ ಗ್ರೇವಿ ಸ್ವಲ್ಪ ಗಟ್ಟಿ ಆಗಬೇಕು. ಸೊ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಬೋದು. ತುಂಬ ತೆಳ್ಳಗಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೋಯಾಬೀನಲ್ಲಿ ಸ್ವಲ್ಪ ಗ್ರೇವಿ ಗಟ್ಟಿಗೆ ಇದ್ರೇ ಚೆನ್ನಾಗಿರುತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗ್ರೇವಿ ಗಟ್ಟಿ ಆಗ್ತೈತೆ ಅನ್ನೋ ಟೈಮ್ಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಹಾಕ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಇನ್ನೂ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಹಾಗೆ ಸ್ವಲ್ಪ ಮೇಲೆ ಉದುರಿಸಿದೆ. ಹಾಕ್ಬಿಟ್ಟು ಈಗ ಕೊನೆಯಲ್ಲಿ ಕೊತ್ತಂಬರಿನೂ ಸಹ ನಾನು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ಸೊ ರೆಡಿ ಆಯಿತು ಸೋಯಾಬೀನ್ ಗ್ರೇವಿ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಕಾಂಬಿನೇಷನ್ ಅಂತ ಸೂಪರ್ ಅಂತಲೇ ಹೇಳ್ಬೋದು. ಸೊ ಈಗ ನಾವು ಬೆಳಗ್ಗೆ ನನ್ನ ಹಸ್ಬೆಂಡು ಬೆಳಗ್ಗೆ ಟೈಮಲ್ಲಿ ಅವರು ಅರ್ಜೆಂಟಲ್ಲಿ ಬಿಸಿ ತಿನ್ನೋಕ್ಕಾಗಲ್ಲ, ಟೈಮ್ ಆಯಿತು ಅಂತ ಅವರು ಗಡಿ ಬಿಡಿರ್ತಾರೆ. ಸೊ ನಾನು ಆದಷ್ಟು ಈ ಥರ ಎಲ್ಲ ಆಲ್ಮೋಸ್ಟ್ ಸಂಜೆ ನೈಟ್ ಟೈಮಲ್ಲೇ ಮಾಡೋದು. ಸೊ ಈಗ ರೆಡಿ ಆಯಿತು. ಇವಾಗ ನಾನು ಇನ್ನೊಂದು ಕಡೆ ಚಪಾತಿಗೆ ರೆಡಿ ಮಾಡ್ಕೋಬೇಕು. ಚಪಾತಿ ನಾನು ಆಲ್ರೆಡಿ ಎಲ್ಲ ಮಿದ್ದಿ ಇಟ್ಟಿದ್ದೆ, ಇನ್ನೇನಿದ್ರು ಒತ್ತಿಬಿಟ್ಟು ಚಪಾತಿ ಮಾಡಿಕೊಂಡ್ರೆ ನಮ್ಮ ಡಿನ್ನರ್ ರೆಡಿ ಆಯಿತು. ಇನ್ನು ಊಟ ಮಾಡೋದೊಂದೇ ಬಾಕಿ. ಸೊ ಇವಾಗ ನಾನು ಚಪಾತಿ ನೋಡಿ ಎಷ್ಟು ಸಾಫ್ಟಾಗಿದೆ. ನಾನು ಯಾವುದೇ ಥರದ ಇಲ್ಲಿ ಜಾಸ್ತಿ ಎಣ್ಣೆನೂ ಹಾಕಲ್ಲ, ತುಂಬ ಸಾಫ್ಟಾಗಿ ನಾವು ಮಿದುವಾಗಲೇ ಚೆನ್ನಾಗಿ ಮಿದಿದ್ರೆ ನಮಗೆ ಚಪಾತಿ ಒತ್ತೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾವೆಷ್ಟೇ ಪ್ರೆಸ್ ಮಾಡ್ತಾ ಇರ್ತೀವಿ, ಒತ್ತುತ್ತಾನೆ ಇರ್ತೀವಿ, ಅಷ್ಟು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾವು ಮಿದಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟು ನಾವು ಯಾವುದು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತೀವಿ, ಈ ಗೋಧಿ ಹಿಟ್ಟು ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಯೂಸ್ ಮಾಡೋಂಥ ಗೋಧಿ ಹಿಟ್ಟು ಬಂದು ಆಶೀರ್ವಾದ ತುಂಬಾ ಚೆನ್ನಾಗಿರುತ್ತೆ, ತುಂಬ ಉಬ್ಬಾಗೂ ಬರುತ್ತೆ. ಸೊ ಚೆನ್ನಾಗಿರುತ್ತೆ. ಆಶೀರ್ವಾದ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಅದು ಬಿಟ್ಟರೆ ಬೇರೆ ಬ್ರ್ಯಾಂಡ್ ನಾನು ಯಾವುದು ತರಿಸೋದಿಲ್ಲ. ಆಶೀರ್ವಾದ ನಮಗೆ ಚೆನ್ನಾಗೇ ಸೆಟ್ ಆಗಿಬಿಟ್ಟಿದೆ ಗೋಧಿ. ಸೊ ಇವಾಗ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿದ್ಬಿಟ್ಟು ಇವಾಗ ನಾನು ಉಂಡೆ ಮಾಡ್ಕೊಳ್ತೀನಿ. ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಗ ಹೊತ್ತೋದಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಈಗ ನಾನು ಉಂಡೆ ಸ್ವಲ್ಪ ದಪ್ಪನೇ ತೊಗೊಳ್ತೀನಿ. ಈಗ 2 ಚಪಾತಿ ಅಂದರೆ 2 ಚಪಾತಿ ಒತ್ತೋದನ್ನು 1 ಚಪಾತಿನ ಸ್ವಲ್ಪ ದೊಡ್ಡದಾಗಿ ಒತ್ತಿಬಿಟ್ರೆ ಸೊ ನಮಗೆ ಬೇಗನೆ ಆಗುತ್ತೆ. ತುಂಬ ತುಂಬ ರೊಟ್ಟಿ ಥರನೂ ಒತ್ತಬಾರ್ದು ಅಂತ ಹೇಳ್ತಾರೆ ಕೆಲವೊಂದು. ತುಂಬ ಲೇಟ್ ಆಗಿಬಿಡುತ್ತೆ, ನಾವು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ದಪ್ಪದಲ್ಲೇ ತೊಗೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಗ ಎಲ್ಲ ಉಂಡೆ ಮಾಡಿಕೊಂಡು ಮತ್ತೆ ನಾನು ಚಪಾತಿ ಒತ್ತೋದಕ್ಕೆ ಶುರು ಮಾಡ್ತೀನಿ. ಸೊ ಈ ರೀತಿ ಮಾಡ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಮುದ್ದೆ ಅಂತೀನಿ, ಉಂಡೆನೂ ಮಾಡ್ಕೊಂಡಾಯಿತು. ಇವಾಗ ನಾನು ಒತ್ತುತ್ತಾ ಇದ್ದೀನಿ, ನೀವು ನೋಡಿ ಗಮನಿಸಿ. ಒಂಚೂರು ಕಿತ್ತೋಗಲ್ಲ, ಚೆನ್ನಾಗಿ ಒತ್ಬೋದು. ನಾವು ಮಿದಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆರಾಮ್ಸಾಗೆ ನಾವು ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಚಪಾತಿ ಮನೆ ಅಂತ ಏನು ಇಟ್ಕೊಳ್ಳಲ್ಲ, ನಮ್ಮನೆ ಟೇಲ್ಸ್ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಅಲ್ಲೇ ಒತ್ಕೊಳ್ತೀನಿ. ಈಸಿ ಆಗಿಬಿಡುತ್ತೆ ನನಗೆ. ಎತ್ತಿ ನಾನೊಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಬಿಸಿ ಮಾಡ್ದಂಗೆ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ. ಅವರು ತಿಂತಾ ಇರ್ತಾರೆ, ಮಕ್ಳಿಗೂ ಸಹ ಹಾಗೇ ಮಾಡ್ದಂಗೆ ಕೊಡ್ತಾ ಇರ್ತೀನಿ, ಅವರು ಹಾಗೆ ತಿಂತಾ ಇರ್ತಾರೆ. ಸೊ ಅವ್ರದ್ದೆಲ್ಲ ಆದಮೇಲೆ ನಾನು ಕೊನೆಯಲ್ಲಿ ತಿನ್ನೋದು. ಚಪಾತಿ ಮಾಡಿದಾಗ ಮಾತ್ರ ಸ್ವಲ್ಪ ನಾನು ಒಂಟಿಯಾಗಿ ತಿನ್ನೋಕ್ಕಾಗೋದು, ಇಲ್ಲ ಅಂದರೆ ಅವರು ಪಾಪ ನಾನು ಒತ್ತೋ ತನಕ ಬೇಯಿಸೋ ತನಕ ವೆಯ್ಟ್ ಮಾಡಬೇಕು. ಸೊ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಲ್ಲ, ಚೆನ್ನಾಗಿ ಆಗ್ತಾಯಿದೆ. ಸೊ ಇವಾಗ ನಾನು ಎಲ್ಲ ಹೀಗೆ ಹೊತ್ಕೊಂಡ್ಬಿಡ್ತೀನಿ.
ಸೊ ಇವಾಗ ನಾನು ಎಲ್ಲ ಒತ್ತಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಒತ್ತಿ ನಾನು ಮಾಡ್ಕೊಂಡಿದ್ದೀನಿ ಒಂದು ತಟ್ಟೆಗೆ. ಇವಾಗ ನಾನು ತವಾನ ಇಟ್ಟಿದ್ದೀನಿ. ತವ ಕಾದ ಮೇಲೆ ಸ್ವಲ್ಪ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ, ಸಾಫ್ಟಾಗಿರ್ಬೇಕಲ್ವ ಚಪಾತಿ, ತಿನ್ನೋದಕ್ಕೆ ಸಾಫ್ಟಾಗಿರೋ ಚಂದ. ರೊಟ್ಟಿ ಥರ ಹಾಕಿಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ಇವಾಗ ನಾನು ಯಾವ ರೀತಿ ಬೇಯಿಸ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತುಂಬ ಸಾಫ್ಟಾಗಿರಬೇಕು, ನೀವು ತುಂಬ ಹೊತ್ತು ಇಟ್ಟರೂ ಗಟ್ಟಿ ಆಗಬಾರ್ದು, ರೊಟ್ಟಿ ಥರ ಆಗಬಾರ್ದು ಅಂತ ಅಂದರೆ ಯಾವ ರೀತಿ ಬೇಯಿಸ್ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನಾವು ಎಣ್ಣೆ ಮೇನ್ ಇಂಪಾರ್ಟೆಂಟು ತವ ಕಾದಬೇಕು. ಕಾದ್ಮೇಲೆ 1 ಸ್ಪೂನ್ ಎಣ್ಣೆನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಈಗ ನೀವು ಚಪಾತಿ ಏನು ಹೊತ್ಕೊಂಡಿರ್ತೀರಲ್ಲ ಅದನ್ನು ಹಾಕಿಬಿಟ್ಟು 1-2 ನಿಮಿಷ ಎಲ್ಲ ಸ್ವಲ್ಪ 1-2 ನಿಮಿಷ ಬಿಟ್ಬಿಟ್ಟು ಉಲ್ಟಾ ಮಾಡಿಬಿಡಿ. ಉಲ್ಟಾ ಮಾಡಿಬಿಟ್ಟು ನೀವು ಎಣ್ಣೆನ ಹಾಕಬೇಕಾಗತ್ತೆ. ಫುಲ್ಲು ಬೇಯೋ ತನಕ ಇದು ಮಾಡಿಬಿಡಿ. ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಇವಾಗ ನೀವು ಸ್ವಲ್ಪ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಫುಲ್ಲು ಬೆಂದೋದ್ಮೇಲೆ ನೀವು ಎಣ್ಣೆ ಹಾಕಬೇಡಿ. ಸ್ವಲ್ಪ ಮೀಡಿಯಮ್ಮಾಗೆ ಬೆಂದಿದ್ದಾಗಲೇ ನೀವು ಎಣ್ಣೆ ಹಾಕಿದ್ರೆ ಅಬ್ಸರ್ವ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಈಗ ನಾನು ಇದೇ ರೀತಿ ಎಲ್ಲ ಕಡೆ ಪ್ರೆಸ್ ಮಾಡ್ತೀನಿ, ಚೆನ್ನಾಗಿ ಎಲ್ಲ ಕಡೆ ಕುಕ್ ಆಗಲಿ ಅಂತ. ಸೊ ಇಲ್ಲಿ ನೋಡಿ, ಈ ರೀತಿ ಮಾಡಿದ್ರೆ ಎಲ್ಲ ಕಡೆ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಶೀದಿಸ್ಬಿಟ್ರೂ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ನಾವು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ರೆ ಎಲ್ಲ ಕಡೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ನಾನು ಎಲ್ಲ ಕಡೆ ಎಣ್ಣೆನ ಹಾಕಿಬಿಟ್ಟು ಸೊ ಎಲ್ಲ ಕಡೆನೂ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಇಷ್ಟೇ ನಾನು ಬೇಯಿಸೋದು, ಜಾಸ್ತಿ ಬೇಯಿಸೋದಿಲ್ಲ. ಸೊ ಬೇಯಿಸಿಬಿಟ್ರೂ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಇವಾಗ ನೋಡಿ, ಈ ಥರ ಪ್ರೆಸ್ ಮಾಡ್ತಾರೆ, ನಿಮಗೆ ಎಲ್ಲ ಕಡೆ ಚೆನ್ನಾಗಿ ಬೆಂದಿರುತ್ತೆ. ಕೆಲವೊಂದು ಟೈಮಲ್ಲಿ ಏನು ಗೊತ್ತಾ, ಈ ರೀತಿ ಮಾಡಿದ್ರೇ ನಿಮಗೆ ಎಲ್ಲ ಕಡೆ ಬೆಂದಿರೋದಿಲ್ಲ, ಅಂದರೆ ಒಂದು ಕಡೆ ಬೆಂದಿರುತ್ತೆ, ಇನ್ನೊಂದು ಕಡೆ ಬೆಂದಿರಲ್ಲ, ಬರೀ ಮಧ್ಯದಲ್ಲಿ ಮಾತ್ರ ಬೆಂದಿರೋಂಗೆ ಕಾಣುತ್ತೆ. ಸೊ ಅದಕ್ಕೇ ಈ ಥರ ಮಾಡಿಬಿಟ್ಟು ಹೀಗೆ ಡಬಲ್ ಮಾಡಿಬಿಟ್ಟು ಇಟ್ಬಿಡಿ, ಸಾಫ್ಟಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿ, ನಾನು ಜಾಸ್ತಿ ತವದಲ್ಲಿತ್ತಲ್ಲ ಅದಕ್ಕೆ ಸ್ವಲ್ಪ ನಿಮಗೆ ಜಾಸ್ತಿ ಕಾಣುತ್ತೆ. ಸೊ ಇದೇ ರೀತಿ ನಾನು ಎಲ್ಲ ಚಪಾತಿನೂ ಮಾಡ್ಕೊಂಬಿಡ್ತೀನಿ. ಸೊ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಜಸ್ಟ್ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅಷ್ಟೇ, ನಿಮ್ಗೊಂದಷ್ಟು ಐಡಿಯಾ ಬರಲಿ ಅಂತ. ಸೊ ಇದೆಲ್ಲ ನೀವು ತೋರಿಸ್ಬೇಕಾ ಅಂತ ಅನ್ನೋರಿಗೆ ಅಷ್ಟೇ, ಇನ್ನೇನಿಲ್ಲ. ಸೊ ನಿಮ್ಗೊಂದು ಐಡಿಯಾ ಬರಲಿ, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಚಪಾತಿ ಯಾವ ರೀತಿ ಬೇಯಿಸ್ಬೇಕು ಅಂತ, ಈ ರೀತಿ ಬೇಯಿಸಿದ್ರೆ ನಿಮಗೆ ತುಂಬ ಹೊತ್ತು ಹಾಗೆ ಇರುತ್ತೆ ಸಾಫ್ಟಾಗೆ. ಇಲ್ಲ ಅಂದರೆ ಅದೇನಾಗುತ್ತೆ, ರೊಟ್ಟಿ ಥರ ಆಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ನೋಡಿ, ಈ ಥರ ಮಾಡ್ತಾಯಿರಿ, ಚೆನ್ನಾಗಿ ಎಲ್ಲ ಕಡೆ ಬೆಂದಿರುತ್ತೆ. ಜಾಸ್ತಿ ಬೆಂದುಬಿಟ್ಟಾದ್ಮೇಲೆ ನೀವು ಎಣ್ಣೆ ಹಾಕಬೇಡಿ. 1-2 ನಿಮಿಷ ಹಿಂಗೆ ಹಾಕಿ ಹಿಂಗೆ ಉಲ್ಟಾ ಮಾಡಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೆ ಪ್ರೆಸ್ ಮಾಡಿ 2 ಕಡೆನೂ ಎಣ್ಣೆ ಹಾಕಿಬಿಟ್ಟು 1-2 ನಿಮಿಷ ಬೇಯಿಸ್ಬಿಟ್ಟು ಎತ್ಬಿಡಿ. ಚಪಾತಿ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಚೆನ್ನಾಗೂ ಬೆಂದಿರುತ್ತೆ. ಸೊ ಫೈನಲಿ ಆಯಿತು. ಇವಾಗಷ್ಟೇ ನಾನು ಫೇಸ್ ವಾಶ್ ಮಾಡಿಕೊಂಡು ಇವಾಗ ಡಿನ್ನರ್ ಕೂತ್ಕೊಳ್ತಾ ಇದ್ದೀನಿ. ಸೊ ನಂದು ಸ್ವಲ್ಪ ಚಪಾತಿ ಮಾಡಿದರೆ ಲಾಸ್ಟಿಗೆ ನಾನು ಒಬ್ಬಳೇ ಒಂಟಿಯಾಗಿ ಕೂತ್ಕೊಂಡು ತಿನ್ನೋದು, ಏಕೆಂದರೆ ಚಪಾತಿ ಎಲ್ಲ ಮಾಡಬೇಕಲ್ವಾ, ಅದಕ್ಕೇ. ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ಸೊ ನನ್ನ ಹಸ್ಬೆಂಡ್ಗೆ ಕೇಳಿದೆ ಹೇಗಿದೆ ಅಂತ, ಚೆನ್ನಾಗಿದೆ ಅಂತ ಅಂದರು. ನೀವು ಟ್ರೈ ಮಾಡಿ, ಸೊ ನಿಮಗೂ ಸಹ ಇಷ್ಟ ಆಗುತ್ತೆ. ಇಷ್ಟೇ, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಸೊ ನನ್ನ ಮಗ ಇಲ್ಲಿ ಬಂದು ಚೇಷ್ಟೆ ಮಾಡ್ತಾಯಿದ್ದಾನೆ, ತಿನ್ನೋದಕ್ಕೆ ಬಿಡ್ತಾ ಇಲ್ಲ. ನೋಡ್ತಾ ಇರ್ಬೋದು, ಚಪಾತಿ ಎಲ್ಲ ಎಲಿಯೋದು ಮಾಡೋದು ಇದೆಲ್ಲ ಮಾಡ್ತಾನೆ ಇರ್ತಾನೆ. ನನಗಂತೂ ಈ ಥರ ಚೇಷ್ಟೆ ಮಾಡಿದ್ರೆ ತಿನ್ನೋಂಗೆ ಆಗೋದೇ ಇಲ್ಲ, ಅದೇನೋ ಗೊತ್ತಿಲ್ಲ. ಓಕೆ, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್, ಬಾಯ್.